ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಬೆಳಗ್ಗೆನೇ ಯಾವುದೇ ವೀಡಿಯೋನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ ನನಗೆ. ನೋಡ್ಬೋದು ಮೋರು ಇನ್ನೂ ಮಲ್ಕೊಂಡಿದ್ದಾನೆ. ಯಾಕಪ್ಪ ಅಂದರೆ ಅವನೇನೆ ಚಿಕನ್ ರೋಲ್ ತಿಂದ ಅಲ್ವಾ, ಸ್ವಲ್ಪ ಯಾಕೋ ಲೈಟಾಗಿ ಹೊಟ್ಟೆ ಎಲ್ಲ ಒಂಥರ ಇದೆಮ್ಮ, ಹೊಟ್ಟೆ ನೋಯ್ದಂಗಿದೆ ಅಂತ. ಸರಿ ಬೇಡ ಕಳಿಸೋ ಸ್ಕೂಲ್ಗೆ ಅಂದ್ಕೊಂಡು ನಮ್ಮ ಚಿಕ್ಕವನು ಸಹ ನಾನು ಹೋಗಲ್ಲ ಸ್ಕೂಲ್ಗೆ ಅಂತ ಅವನು ಡ್ರೆಸ್ ಚೇಂಜ್ ಮಾಡು ಅಂತ ಹಿಂದೆ ಬಂದಿದ್ದಾನೆ. ಇಲ್ಲಿ ನೋಡ್ಬೋದು ನಮ್ಮ ಸ್ಕೂಲಲ್ಲಿ ಗಣೇಶ ಪೂಜೆನ ಇಟ್ಕೊಂಡಿದ್ವಲ್ಲ, ಸೊ ಅರ್ಚಕರು ಬಂದು ಇಲ್ಲಿ ಗಣೇಶ ಪೂಜೆ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಇಲ್ಲಿ ಪೂಜೆನ ಮಾಡ್ತಾ ಇದ್ದಾರೆ. सच्चिदानंदा द्वितीयोऽसि त्वं प्रत्यक्षं ब्रह्मासि त्वं ಮಕ್ಕಳಿಲ್ಲಿ ಸ್ಕೂಲಲ್ಲಿರುವಂಥ ಒಂದು ಬ್ಯಾಂಡ್ ಸೆಟ್ನ ತೊಗೊಂಡ್ಬಿಟ್ಟು ತಮಟೆ ಥರ ಹೊಡಿತಾ ಇದ್ದಾರೆ. ತುಂಬಾ ಚೆನ್ನಾಗಿ ಹೊಡಿತಾ ಇದ್ದಾರೆ ಎಲ್ಲ ಮಕ್ಕಳು. ತುಂಬಾ ಖುಷಿಯಾಗುತ್ತೆ ಅವ್ರು ಈ ಒಂದು ಟ್ಯಾಲೆಂಟ್ಸ್ ಎಲ್ಲ ನೋಡಿಬಿಟ್ಟು. ಮತ್ತು ಬಂದು ಈ ಒಂದು ಗಣೇಶ ಹಬ್ಬ ಅಂದ್ರೇ ಒಂಥರ ಸಂತೋಷ, ಖುಷಿ ಅಲ್ವಾ. ಎಲ್ಲ ಗಣೇಶನ ತೊಗೊಂಬರೋದ್ರಿಂದ ಹಿಡಿದು ಗಣೇಶನ ವಿಸರ್ಜನೆವರೆಗೂ ತುಂಬಾ ಖುಷಿಯಾಗಿರುತ್ತೆ. ಅದರಲ್ಲೂ ಗಂಡು ಮಕ್ಳಿಗಂತೂ ಹೇಳಲೇಬೇಕಾಗಿಲ್ಲ. ಅವರೆಷ್ಟು ಎಫರ್ಟ್ ಹಾಕ್ತಾರೆ ಅಂದರೆ ಗಣೇಶ ಹಬ್ಬದ ದಿನ ಪ್ರತಿಯೊಂದು ಅವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ಮಾಡ್ತಾರೆ. ಇಲ್ಲೂ ಹಾಗೆ ಆಯಿತು. ಸ್ಕೂಲಲ್ಲಿ ಮಕ್ಕಳೆಲ್ಲ ಸಹ ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದರು. ಹಾಗೆ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನಂತರ ಇಲ್ಲಿ ನೋಡ್ಬೋದು ಗಣೇಶನ ಒಂದು ಕಿರೀಟನ ಅದನ್ನ ಮಕ್ಕಳೇ ಮಾಡಿರುವಂಥದ್ದು. ಅಂದರೆ ಗ್ಲಿಟರ್ ಎಲ್ಲ ಫುಲ್ ಪ್ಲೇನ್ ಇತ್ತು, ಅದಕ್ಕೆ ಸ್ವಲ್ಪ ಗ್ಲಿಟರ್ ಹಾಕಿ ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅವರೇ ಸಹ ಪೇಂಟ್ ಮಾಡಿದ್ರು. ಒನ್ ಡೇ ಫುಲ್ ಕೂತ್ಕೊಂಡಿದ್ದಾರೆ ಪಾಪ. ತುಂಬಾ ಚೆನ್ನಾಗಿ ಮಾಡಿದರು ಪೂಜೆ ಅಂತೂ. ಮತ್ತು ಕೆಲವು ಮಕ್ಕಳೆಲ್ಲ ಮನೆಯಿಂದನೂ ಸಹ ಪ್ರಸಾದ ಮಾಡಿಸ್ಕೊಂಬಂದಿದ್ರು ಗಣೇಶನಿಗೆ. ಹಾಗೆಯೇ ಹೂವು ಹಣ್ಣು ಎಲ್ಲ ತೊಗೊಂಬಂದಿದ್ರು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ನಂತರ ಈ ಒಂದು ಗಣೇಶನ ನಾವು ಒಂದು 3ರಿಂದ 3:30 ಆ ಟೈಮಲ್ಲಿ ವಿಸರ್ಜನೆ ಮಾಡಿದ್ವಿ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ವ, ಅವರು 4ಗೆಲ್ಲ ಮನೆಗೆ ಹೋಗ್ಬಿಡ್ತಾರೆ. ಸೊ ಆ ಟೈಮ್ ಒಳಗಡೆ ಮಕ್ಕಳಿಗೆ ಈ ಒಂದು ವಿಸರ್ಜನೆ ಮಾಡೋದನ್ನು ತೋರಿಸ್ಬಿಟ್ಟು ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಸೇರಿಕೊಂಡು ಗಣೇಶನಿಗೆ ದೃಷ್ಟಿಯನ್ನು ತೆಗಿತಾ ಇದ್ದೀವಿ. ತುಂಬಾ ಚೆನ್ನಾಗಿ ನೋಡಿದ್ರಲ್ವಾ ಎಷ್ಟು ಎಂಜಾಯ್ ಮಾಡಿದ್ರು ಅಂತ. ಆ ಒಂದು ತಮಟೆ ಸೌಂಡ್ಗೆ ಪುಟಾಣಿಗಳಂತೂ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ಅವ್ರನ್ನ ನೋಡಿ ನಮಗೂ ಸಹ ಒಳಗಡೆ ಕುಣಿಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ರು. ಇಲ್ಲಿ ಗಣೇಶನ ವಿಸರ್ಜನೆಯನ್ನು ಸಹ ನಡೀತಾ ಇದೆ, ನೋಡ್ಬೋದು ಇಲ್ಲಿ. ನಂತರ ಮಕ್ಕಳಿಗೆಲ್ಲನೂ ಸಹ ಪ್ರಸಾದನೂ ಸಹ ಹಂಚ್ತಾ ಇದ್ದೀವಿ.
ಕಡಲೆ ಹುಸ್ಲಿ ಮಾಡಿಸಿದ್ವಿ. ಎಲ್ಲ ಮಕ್ಕಳು ಪ್ರಸಾದನ ಖುಷಿಯಾಗಿ ತಗೊಂಡು ಎಲ್ಲ ತಿಂದ್ಬಿಟ್ಟು ಆನಂತರ ಮನೆಗಳಿಗೆ ಹೊರಟರು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಫುಲ್ಲು ಟಯರ್ಡು, ಡ್ಯಾನ್ಸ್ ಮಾಡಿಬಿಟ್ಟು ನೋಡ್ಬೋದು. ಸೊ ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.